ಇದೆಲ್ಲ ಪೈನಾಪಲ್ ಅಲ್ಲ ಸರ್? ನೀವು ಎಲ್ಲ ಇದೆಲ್ಲ ಪೈನಾಪಲ್, ಇದೆಲ್ಲ ಥೈಲ್ಯಾಂಡ್ ಇಂಡೋನೇಷಿಯಾ ಎಲ್ಲ ತಂದದ್ದು ಇದು. ಇದು ಎಷ್ಟೆಲ್ಲ ಕೊಟ್ಟಿದ್ದೀರಿ ಸರ್ ಒಂದೊಂದು ಗಿಡಗಳಿಗೆ? 1000 ಅಟ್ಲ ಅಲ್ಲೆಲ್ಲ ನಿಮಗೆ ಅದು ಹೇಳಿಸುಕ ಇಲ್ಲ. ಅದನ್ನ ಹೇಳಿದ್ರೆ ಇಲ್ಲಿ ಯಾರೋ ನಗಾಡ್ತಾರೆ. 5000 10,000 ವರೆಗೆ ಕೊಡ್ತೇವೆ ನಾವಲ್ಲಿ ಒಂದೊಂದು ಗಿಡಕ್ಕೆ. ಸರ್ ಇದರಲ್ಲಿ ದೊಡ್ಡ ಪೈನಾಪಲ್ ಆಗುವ ಅದು ಇದ್ರೆ 8 ಕೆಜಿ 12 ಕೆಜಿ ವರೆ ಆಗುವಂತದ್ದು ಉಂಟು. ನನಗೆ ಸಿಗ್ಲಿಲ್ಲ, ಅದು 8 ಕೆಜಿ ಆಗು ಸಿಕ್ಕಿದೆ. 8 ಕೆಜಿ ಇದುವಾ? ಅದು 8 ಕೆಜಿ ನೋಡಿ, ಫಿಲಿಪೈನ್ಸ್ ಜಾಯಿಂಟ್ ಅಂತ ಒಂದು 8 ಕೆಜಿ ಬರ್ತದೆ ಅಂತ ಹೇಳಿದ್ದಾರೆ ಅವರು. ನೋಡ್ಬೇಕಷ್ಟೇ ಎಂತದ್ದು ಅಂತ. ಇದೆಲ್ಲ ಒಂದು ವೆರಿಗೇಟೆಡ್ ನೋಡಿ, ಇದೆಲ್ಲ ನಿಮಗೆ ಕಾಸ್ಟ್ಲಿ ನಿಮಗೆ ಇದೆಲ್ಲ. ಅಲ್ವಾ? ನಮ್ಮಲ್ಲಿ ಬರೀ ಪೈನಾಪಲ್ ಅಂದ್ರೆ ಮುಳ್ಳಿದ್ದದೊಂದು ಮಾತ್ರ ಇರ್ತದ್ದು. ಇದೆಲ್ಲ ಈಗ ಈ ಟೈಪಿನೆಲ್ಲ ನಮ್ಮಲ್ಲಿ ಇರ್ಲಿಲ್ಲ. ನೋಡಿ ಇಲ್ಲಿ ಆಗಿದೆ ಬ್ಲಾಕ್ ಅದೇ ಇಲ್ಲೆಲ್ಲ ನೋಡಿ, ಇಲ್ಲಿ ನೋಡಿ ಇದು ಯಾವುದು ಸರ್? ನೀವು ಅದು ನೀವು ಹೈಬ್ರಿಡ್ ನೋಡಿ. ಇಲ್ಲಿ ಇಂಡೋನೇಷಿಯಾ ರೆಡ್ ಅಂತ ಹೇಳಿ ಒಂದು ವೆರೈಟಿ ಇದೆ. ಅದು ಕಾಯಿ ಬರುವಾಗಲೇ ಕೆಂಪು ಬರುವುದು ನೋಡಿ. ಇದು ಹ್ಯಾಂಡ್ ಫುಲ್ ಅಂತ ಹೇಳಿದ್ದು. ಇದು ಅಂದ್ರೆ ಎಲ್ಲ ಎಕ್ಕಿ ತೆಗೆಯುವಂತದ್ದು ನೋಡಿ. ಇದೊಂದು ರೆಡ್ ನೋಡಿ, ಅದೊಂದು ಬೇರೆ ರೆಡ್, ಆರೆಂಜ್ ರೆಡ್. ಹೌದೌದು. ಇದು ಗಿಡಗಳೆಲ್ಲ ನಿಮಗೆ ಟೈಪ್ ಬರುದು ಬೇಡ ನೋಡಿ ಅಲ್ವಾ? ಕಲರ್ ನೋಡಿ, ಇಲ್ಲೊಂದು ನೋಡಿ, ಅದೊಂದು ಕಾಯಿ ನೋಡಿ, ಕಲರ್ ನೋಡಿ, ಸಿಕ್ಕಾಪಟ್ಟ ಕೆಂಪು. ಅದು ಓಹೋ, ಡಾರ್ಕ್ ಕೆಂಪು ಉಂಟು ಸರ್. ಹೌದೌದು, ಅದೇ ಹೆಸರು ಉಂಟು ನೋಡಿ ಅಲ್ಲಿ. ಬ್ಯಾಂಬೂ ರೆಡ್, ಬ್ಯಾಂಬೂಯಿಂಗ್ ರೆಡ್. ಯಾವ ದೇಶದ್ದು ಸರ್ ಅದು? ಎಲ್ಲ ಇಂಡೋನೇಷಿಯಾ, ಥೈಲ್ಯಾಂಡ್ ನೋಡಿ. ಇದೊಂದು ಹೀಗೆ ಇಳಿಯುವಂತದ್ದು ಮೇಲಿಂದ, ಇದಕ್ಕೆ ಎತ್ತರ ಕೆಳಗೆ ಮೇಲೆ ಹೋಗುದಲ್ಲ, ಎಲ್ಲ ಕೆಳಗೆ ಬರುವಂತ ಹೆಸರು ನೋಡಿ. ಇಲ್ಲಿ ಉಂಟು ನೋಡಿ, ಮೊಟೇಷನ್ ಎಂತ ಹೆಸರೇ ವಿಚಿತ್ರವಾಗಿದೆ ಸರ್. ಇದೆಲ್ಲ ಮೇಲಿಂದ ಕೆಳಗೆ ಇಳಿಯುವಂತದ್ದು. ಅದೇ ಒಂದು ಸೇಮ್ ಅದೇ. ಮ್ಯೂಟೆಡ್ ಲಾಂಗ್ ಲೀಫ್ ಅನಾನಸ್, ಕೋಮಸಸ್ ಬರೆದದ್ದರಿಂದ ಗೊತ್ತಾಗ್ತದೆ ಸರ್, ಇಲ್ಲಾದ್ರೆ ಇದು ಮರತೆ ಹೋಗ್ಬೋದು. ಇದೆಲ್ಲ ಹಣ್ಣಿಂದಲ್ಲ, ಇದು ರೈನ್ ಫಾರೆಸ್ಟ್ ಪ್ಲಮ್ ಅಂತ ಒಂದು ಹಣ್ಣಿದೆ, ಎಲ್ಲ ಹಣ್ಣಿಂದ. ಅದೆಲ್ಲ ಮಟೋವದ್ದು ನಿಮಗೆ. ಅದೆಲ್ಲ ಯಾವ್ದು ಸರ್? ಇದು ಅದೆಲ್ಲ ಮಟೋವ. ಇದು ದೊಡ್ಡ ಗಿಡ ಕಳೆದೋಯ್ಸದ್ದು, ಹಳೆ ಗಿಡ. ಇದು ಹೊಸ ಗಿಡ ಎಲ್ಲ. ಇದು ಮಟೋವ ಅಲ್ಲ, ಇದು ರೈನ್ ಫಾರೆಸ್ಟ್ ಪ್ಲಮ್ ಅಂತ ಹೇಳಿ. ಅದು ಹೇಗೆ ಬರ್ತದೆ ಸರ್? ಅದು ಇದು ದ್ರಾಕ್ಷಿ ಹೇಗೆ ತಿನ್ಲಿಕ್ಕೆ ನಿಮಗೆ ಗುಡ್ಡದಲ್ಲಿ ಉಂಟು ಹಣ್ಣಲ್ಲಿ. ಕಪ್ಪಿದ ಕಪ್ಪು. ಇದಕ್ಕೆ ಎಷ್ಟಾಗ್ತದೆ ಒಂದು ಗಿಡಕ್ಕೆ? ಅದು ತರಾವಳಿ, ಬೇರೆ ಬೇರೆ ಸೈಜ್ ಇಂದ ಬೇರೆ ರೇಟ್ ಇರ್ತದೆ ಅದು. ಅಲ್ಲ, ಇದಕ್ಕೆ ಎಷ್ಟಾಗ್ತದೆ? ಇದೆಲ್ಲ ಈಗ ಒಂದು 300 ರೂಪಾಯಿಗೆಲ್ಲ ಕೊಡ್ತೇವೆ ಇಷ್ಟು ದೊಡ್ಡ ಗಿಡವನ್ನು. ಇದರಲ್ಲಿ ಕಾಯಿ ಹೂವದ ಗಿಡಗಳು ಇರ್ತದೆ ಎಲ್ಲ. ನೋಡಿ, ಪೈನಾಪಲ್ ತುಂಬಾ ಇದೆ ಸರ್ ನಿಮ್ಮ ಹತ್ರ. ಒಂದು 100-120 ವೆರೈಟಿ ಉಂಟು ನೋಡಿ. ಇದೆಲ್ಲ ನೋಡಿ, ಕಲರ್ ನೋಡಿ ಇದೆಲ್ಲ. ಹೌದಪ್ಪ ನೋಡಿ, ಭಯಂಕರ ಇದು ಕಲೆಕ್ಟ್ ಮಾಡಿದಿರಿ ನೀವು. ನಿಮ್ಗೆ ಸಿಕ್ಕಿದೆ ಸರ್ ಈಗೆಲ್ಲ? ಅದಕ್ಕೆ ರೇಟ್ ಕೊಡ್ಬೇಕು ನೀವು, ಅಲ್ಲಿ ಸಿಗ್ತದೆ, ನಾವು ಹುಡುಕ್ಬೇಕು. ನೈಜೀರಿಯನ್ ರೆಡ್, ವಾಟರ್ ಮೆಲನ್ ಜಾಯಿಂಟ್, ರೆಡ್ ಡ್ರ್ಯಾಗನ್ ವಾರ್ ನೋಡಿ. ಇದೊಂದು ಬೆಂಗೋಲೋ ನೋಡಿ, ಇದೊಂದೆಲ್ಲ ನೋಡಿ, ಅಲ್ಲಿ ಮುಳ್ಳಿಲ್ಲ ನೋಡಿ. ಇದೆಲ್ಲ ಬೇರೆ ಬೇರೆ ಟೈಪ್. ಇದೆಲ್ಲ ಬೇರೆ ಬೇರೆ ವೆರೈಟಿ. ಇದು ರೆಡ್ ಸಪೋಟವಾ? ರೆಡ್ ಸಪೋಟ. ಎಷ್ಟು ದೊಡ್ಡ ಎಲೆ ನೋಡಿ ಸರ್. ನೋಡಿ, ಇದೊಂದು ಪೇರಳ ನೋಡಿ. ಇದು ಪ್ರಪಂಚದಲ್ಲೇ ನಿಮಗೆ ಅತಿ ಸಣ್ಣ ಇಷ್ಟ ದೊಡ್ಡ ಪೇರಳ ನೋಡಿ. ಅಲ್ಲ, ಇದು ಪೇರಳೆ ತಿಂದು ನೋಡಿ. ಅದರಲ್ಲಿ ತಿಂದು ನೋಡಿ. ಅದು ಟೇಸ್ಟ್ ನೋಡಿ ಅದರದ್ದು. ಅದೆಂತ ಟೇಸ್ಟಿಗೆ ಇರುದಲ್ಲ, ಆ ಟೇಸ್ಟಿಗೆ ಇರುದು, ಹೊಟ್ಟೆ ತುಂಬಲಿಕ್ಕೆ ಇರುವಂತದ್ದಲ್ಲ ಅಂತ. ಈಗ ಇಲ್ಲಿ ಹೌದು ಸರ್, ಹೊಟ್ಟೆ ತುಂಬಲಿಕ್ಕೆಲ್ಲ ಒಂದು ಹಣ್ಣು ತಿಂದ್ರೆ ನಿಮಗೆ ಸಾಕದು. ಇದು ಎಂತ ಸರ್? ಇದು ಚೆರಿ. ಇದು ನಿಮಗೆ ಎಷ್ಟು ದೊಡ್ಡ ಹಣ್ಣಾಗುವ ಕಪ್ಪಾಗ್ತದೆ, ಮತ್ತೆ ತಿನ್ಬೇಕು. ಈಗ ಕಾಯಿ ಅದು ನಿಮಗೆ ಬರೇ ಕಾಯಿ. ಅಲ್ಲಲ್ಲ, ಇದು ಚೆರಿ ಅಂತ ಗೊತ್ತೇ ಆಗುದು, ಇಷ್ಟು ದೊಡ್ಡ ಉಂಟು. ಇದು ಎಲ್ಲಿಂದ ಸರ್? ಸಿಗ್ತದೆ ಕೇರಳದಲ್ಲಿ ಎಲ್ಲ, ಥೈಲ್ಯಾಂಡ್ ಎಲ್ಲ ಜಾಸ್ತಿ. ಮೂಲ ಎಲ್ಲ ಥೈಲ್ಯಾಂಡ್ ನಿಮಗೆ. ಇದೆಲ್ಲ ಪೇರಳೆ ಅದು ಇದೆಲ್ಲ ಉಂಟು, ಲಿಂಬೆ ಬೇರೆ ಬೇರೆ ನಮ್ಮ ದೇಶದಲ್ಲ. ಇದು ಆರೆಂಜಾ? ಅದು ಆರೆಂಜ್ ಅದೆಲ್ಲ ಅಲ್ವಾ? ಅದು ಆರೆಂಜ್. ಇಲ್ಲಿ ಉಂಟು ನೋಡಿ ಆರೆಂಜ್ ನೋಡಿ. ಇದೆಲ್ಲ ಆರೆಂಜ್ ನೋಡಿ ಸರ್. ಇದು ಬುಟ್ಟಿಗಳೆಲ್ಲ ಎಷ್ಟು ದೊಡ್ಡದು ಮಾಡಿದ್ದೀರಿ ಸರ್ ಎಲ್ಲ ನೋಡಿ. ಅದೆಲ್ಲ ಮಾವು ನೋಡಿ, ಅಲ್ಲೆಲ್ಲ ಇದೆಲ್ಲ ಚಟ್ಟಿಯಲ್ಲಿ ಬಂದದ್ದು. ಇದು ಆರೆಂಜ್ ನೋಡಿ. ಅದು ಯಾವ್ದು ಮಾವು ಸರ್? ಅದು ನಮ್ಮ ಇಲ್ಲದೆಲ್ಲ, ಅದೇ ಕೇರಳದ ವೆರೈಟಿಗಳೆಲ್ಲ ಅಲ್ವಾ? ನೋಡಿ, ಇದೆಲ್ಲ ಜಬಾಟಿ ಕಬಾಬ್ ನೋಡಿ. ಇದೆಲ್ಲ ಜಬಾಟಿ ಕಬಾಬ್ ಇದು ಮಾಡಿದಿರಲ್ಲ. ತುಂಬಾ ವೆರೈಟಿ ಉಂಟಲ್ಲ ಅದರಲ್ಲಿ. ಉಂಟು ನೋಡಿ. ಅದೊಂದು H151 ಅಂತ ಅದೊಂದು ವೆರೈಟಿ ನೋಡಿ. ಮಾವು ನೋಡಿ, ಸಣ್ಣದಲ್ಲಿ ಬರ್ತದೆ. ಅಲ್ಲಿ ಆಗಿದೆ. ಒಂದೇ ಗೊಂಚಲಲ್ಲಿ 3-4 ಇದೆ. ಹೌದೌದು ನೋಡಿ. ಇದೆಲ್ಲ ಪೈನಾಪಲ್ಗಳು ನೋಡಿ. ಇದೆಲ್ಲ ನೋಡಿ, ಇದು ಗಾರ್ಡನಿಂಗ್ ಆಗ್ತದೆ, ಪೈನಾಪಲ್ಗೂ ಆಗ್ತದೆ, ಎರಡೂ ಆಗ್ತದೆ ನೋಡಿ. ಕಲರ್ ನೋಡಿ, ಎಷ್ಟು ಕಲರ್. ಹೌದು ಸರ್. ಇದು ಯಾವುದು? ಇದು ನಿಮಗೆ ಅಲ್ಲಿ ಉಂಟು, ನಾಟ್ಕೋಟ್ ಅಲ್ಲಿ ಹೆಸರು. ಆಚೆ ಸಹ ಉಂಟು ಸರ್. ನೋಡಿ, ಅಲ್ಲಿ ಒಂದು ಮಾವಾಗಿದೆ ಚಟ್ಟಿಯಲ್ಲಿ. ನೋಡಿ, ಇದೆಲ್ಲ ಈಗ ಸೇಲಿಗೆ ಇರುವಂತದ್ದು ಪೈನಾಪಲ್ಗಳು. ಕೆಲವೆಲ್ಲ, ಎಲ್ಲ ವೆರೈಟಿ ಇಲ್ಲ, ಕೆಲ ವೆರೈಟಿ ಉಂಟು ಅಷ್ಟೇ. ಎಲ್ಲ ವೆರೈಟಿ ನಮಗೆ ಸೇಲ್. ಇಂಥದ್ದು ಕೊಂಡೋಗಿ ನಾವು ದೊಡ್ಡ ಬ್ಯಾಗ್ ಅಲ್ಲಿ ಸಣ್ಣ ತರುದು ನಾವೆಲ್ಲ. ಹೌದು.
ಬೇಕಾದವರು ಇವರ ಹತ್ರ ಈಗ ಕಲೆಕ್ಟ್ ಮಾಡಿದಂತಹ ಇದು ಕೆಲವು ಉಂಟಷ್ಟೇ ಎಲ್ಲ ಕೆಲವು ಇದೆ, ಎಲ್ಲವೂ ನೋಡಿ. ಕೊಡ್ಲಿಕ್ಕೆ. ಇದೊಂದು ಮೆಡುಸ ಅಂತ ಹೇಳಿ ನೋಡಿ, ಇದು ಜಂಬ ಮೆಡುಸ ಅಂತ ಹೇಳಿ ಒಂದು, ಇದರಲ್ಲಿ ಒಂದಲ್ಲಿ 100 ಹಣ್ಣು ಆಗುವ ನೋಡಿ. ಹಾ, ಇದು ಮೆಡುಸು. ಹೌದು, ಇದರಲ್ಲಿ ಬೇರೆ ಕಲರ್ ಇದೆ. ಕಲರ್ ಉಂಟು. ನಾವೊಂದು ಕಡೆ ನೋಡಿದ್ದು ಅದೊಂದು ಕೆಂಪು, ಅದಕ್ಕೆ ಹಣ್ಣ ಕೆಂಪಾಗ್ತದೆ. ಇದು ಇದು ಎಳತ್ತಿದು ನೋಡಿ, ಆಚೆ ಸಹ ಉಂಟು ನೋಡಿ. ಇಲ್ಲಿ ಒಂದು ಆಗಿದೆ ನೋಡಿ. ಇದೊಂದು ತೆಂಗಿನ ಮರ ಚಟ್ಟಿಯಲ್ಲಿ ಮಾಡಿದ್ದಾರೆ ನೋಡಿ. ಸುಮ್ಮನೆ ಬೋನ್ಸಾಯಿ ಮಾಡುವಂತ ಮಾಡಿದ್ದಲ್ಲ ನೋಡಿ. ಇಲ್ಲಿ ಒಂದು ಮಾವಿನ ಗಿಡ ಎಷ್ಟು ಸಣ್ಣದಿದೆ, ಎಷ್ಟು ದೊಡ್ಡ ಮಾವಾಗಿದೆ ನೋಡಿ. ಇದೆ ಪೇರಳೆ ಎಲ್ಲ ಇದೆ, ಇಂಪಾರ್ಟೆಂಟ್ ಎಲ್ಲ ನೋಡಿ. ಇದೆಲ್ಲ ವೆರಿಕೇಟೆಡ್ ಬಾಳೆ ನೋಡಿ. ಇದೆಲ್ಲ ಇದು ಮಿಲಿಟರಿ ಕಲರ್ ಅಲ್ವಾ ಸರ್? ಎಲ್ಲ ಬೇರೆ ನೋಡಿ. ಅದೆಲ್ಲ ಪ್ರೇಯಿಂಗ್ ಹ್ಯಾಂಡ್ ಉಂಟು ನೋಡಿ. ಅದೆಲ್ಲ ಒಂದು ಪಾಡದಲ್ಲಿ ಒಂದು ಹಣ್ಣಲ್ಲಿ ಒಂದು ಪಾಡದಲ್ಲಿ ಒಂದೇ ಹಣ್ಣು ನೋಡಿ. ಅಲ್ಲಿ ಕಾಣ್ತದಲ್ಲ, ಅದು ಪ್ರೇಯಿಂಗ್ ಹೆಡ್ ಅಂತ ಹೇಳಿ. ಒಂದು ಪಾಡ ಒಂದೇ ಹಣ್ಣು, ಅಂದ್ರೆ ತೆಗಿಲಿಕ್ಕೆ ಆಗುವಾಗೆಲ್ಲ ಬೇರೆ ಬೇರೆ ಬರ್ತದೆ ನೋಡಿ. ಅಲ್ಲಿ ಕಾಣ್ತದಲ್ಲ. ಹೌದು ಸರ್, ವಿಶೇಷವಾದ. ಹೌದೌದು. ಇದೆಲ್ಲ ನಮ್ಮ ದೇಶದಲ್ಲ, ಅದೆಲ್ಲ ಇಂಡೋನೇಷಿಯಾ, ಥೈಲ್ಯಾಂಡ್ ಆ ಕಡೆ ಅಲ್ವಾ. ಅದರದ್ದೆಲ್ಲ ಗಿಡ ಉಂಟು ಮಾತ್ರ. ಈಗ ಅದು ಟೇಸ್ಟ್ ಹೇಗೆ ಉಂಟು? ಒಳ್ಳೆ ಒಳ್ಳೆ ಸ್ವೀಟ್ ಉಂಟು, ಒಳ್ಳೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ, ಮತ್ತೆ ಚಂದ ನೋಡ್ಲಿಕ್ಕೆ ಸಹ. ನೋಡಿ, ಇದೆಲ್ಲ ಅಬಿಯು ಅಂತ ಹೇಳಿ ಒಂದು ವೆರೈಟಿ. ಅಬಿವು ಉಂಟಲ್ಲ? ಅಬಿಯು ಉಂಟು. ಅಬಿವು ಇದಲ್ವಾ ಸರ್? ಹಣ್ಣು ತಿನ್ಲಿಕ್ಕೆ ಇರುವಂತದ್ದು, ದೊಡ್ಡದು ಬಾಲ್ ತರ. ಹೌದೌದು ಹೌದೌದು. ಇದೆಲ್ಲ ಪೈನಾಪಲ್ ವೆರೈಟಿಗಳೆಲ್ಲ ನಿಮಗೆ ನೋಡಿ. ಇದೊಂದು ಕಲರ್ ನೋಡಿ. ಓಹ್, ಎಂತ ಕಲರ್ ಸರ್ ಇದು? ಇದೊಂದು ಕಾಯಿ ಕಲರ್ ನೋಡಿ. ಇದೊಂದು ಎಂತ ಕಲರ್ ನೋಡಿ ವೀಕ್ಷಕರೇ. ಇದರ ಹಣ್ಣು ಹೇಗೆ ಬರ್ಬೋದು? ಇದೊಂದು ನೋಡಿ, ಇದು ಬರುವಾಗಲೇ ಕಲರ್ ನೋಡಿ. ರಾಂಟ್ ಪಿಂಕ್ ವಾರ್ ನೋಡಿ. ಇದೊಂದು ನೋಡಿ ಕಲರ್, ಕಾಯಿ ಬರುವಾಗಲೇ ಕಲರ್ ನೋಡಿ. ಎಂತ ಕಲರ್ ನೋಡಿ. ನೋಡಿ, ಇದು ಬ್ಲಾಕ್ ಅಲ್ಲಿ ನೋಡಿ, ಬ್ಲಾಕ್ ಕಲರ್ ನೋಡಿ, ಫುಲ್ ಬ್ಲಾಕ್ ನೋಡಿ. ಇದೊಂದು ಪೈನಾಪಲ್ ನೋಡಿ. ಇದು ನೋಡಿ ಎತ್ತರಷ್ಟು ಉಂಟು ನೋಡಿ. ಇದು ಪೈನಾಪಲ್ ಸರ್? ಪೈನಾಪಲ್, ಬನಾನಾ ಪೈನಾಪಲ್ ಅಂತ ಹೇಳಿ. ಇದು ಎಷ್ಟು ಎತ್ತರ ಹೋಗಿದೆ ಸರ್? ಇದು ಅದು ಆಗ್ಬೇಕಷ್ಟು, ಇನ್ನೂ ಸಹ ಬೆಳೀತಾ ಉಂಟು ಅದು. ಇದಕ್ಕೆ ಚಟ್ಟಿ ಸಾಕಾಗ್ಲಿಕ್ಕಿಲ್ಲ ಸರ್, ಇಷ್ಟು ದಪ್ಪ ಆಗಿದೆ. ಸಾಕಾಗ್ತದೆ ಅದು, ಅದೆಂತ ಆಗುದಿಲ್ಲ. ಇದು ಇದಲ್ಲ ನಿಮ್ಮ ಇಂಪಾರ್ಟೆಂಟ್ ಅಲ್ವಾ? ಹೌದೌದು, ಎಲ್ಲ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ನಾವು ಇರೋದು, ಇದೆಲ್ಲ ಇಂಪಾರ್ಟೆಂಟ್ ಇದೆ ನಿಮಗೆ ನೋಡಿ. ಇಲ್ಲಿ ಒಂದು ಹಣ್ಣು ಆಗಿದೆ ನೋಡಿ. ಇಲ್ಲಿ ಒಂದು 2 ವೆರೈಟಿ ನೋಡಿ. ಓ ನೋಡಿ, ಅದೆಲ್ಲ ನೋಡಿ. ಇದು ಈ ತರ ಬರ್ತದ ಸರ್? ಓ, ಕುನ್ನಾನಿ ಅಂತ ಹೇಳಿ ಒಂದು ವೆರೈಟಿ. ಕುನ್ನಾನಿ ಅಂತ ಒಂದು ವೆರೈಟಿ ನೋಡಿ. ಇದೆಲ್ಲ ಇದು ಒಂದಿದೆ ಇದಕ್ಕೆ. ಹೌದೌದು ನೋಡಿ. ಇದು ನೋಡಿ ಸೈಜ್, ಇದೊಂದು 5 ಕಿಲೋ 4 ಕಿಲೋ ಬಂದಿರ್ಬೋದು ನೋಡಿ. ಅಲ್ವಾ? ಇದು ಹಣ್ಣಾಗ್ಲಿಲ್ವಾ? ಹಣ್ಣಾಗಿದೆ ಅದು ಅಲ್ವಾ? ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ ನೋಡಿ. ಹಣ್ಣಾಗಿದೆ ಇದು ನೋಡಿ. ಇದು ನೋಡಿ, ಇದು ನೋಡಿ, ಬಾರಿ ಚಂದ ಹಣ್ಣಾಗಿದೆ ನೋಡಿ. ಹಣ್ಣಾಗಿದೆ ಅದು, ಹಣ್ಣಾಗಿದೆ. ನೋಡಿ. ಇಲ್ಲಿ ಇದಕ್ಕೆ 2 ತಲೆಗೆ 2 ಇದು ನೋಡಿ, ಕೋಡು. ಎಂತ ಎಂತ ಪ್ರಕೃತಿಯಲ್ಲಿ ಯಾವ ಯಾವ ಫ್ರೂಟ್ಸ್ ಇದೆ ನೋಡಿ ವೀಕ್ಷಕರೇ. ಇದು ನೋಡಿ, ರೈನ್ಬೋ ಡೈಮಂಡ್ ಅಂತ ಹೇಳಿ ಒಂದು ಪೈನಾಪಲ್ ಇದೆ ನೋಡಿ. ಬಣ್ಣ ನೋಡಿ, ಎಷ್ಟು ಸಣ್ಣ ಎಲೆ ನೋಡಿ, ಸಪುರ. ಯಾವುದೆಲ್ಲ ಎಷ್ಟು ಪ್ರಕೃತಿಯಲ್ಲಿ ನಮ್ಗೆ ಒಂದು ಪೈನಾಪಲ್ ಅಲ್ಲೇ ಎಷ್ಟು ಇದೆ ಅಂತ ಆದ್ರೆ ನೋಡಿ. ನೀವು ಆಗ ಕೇಳಿದ್ದು ನೋಡಿ, ಅಲ್ಲಿ ಹೇಳಿದ್ದು ಲಾವಬ್ರಷ್ಟ ಅಂತ ಹೆಸರು ನೋಡಿ. ಅಲ್ಲಿ ಆ ಚಟ್ಟಿಯಲ್ಲಿ ಇತ್ತಲ್ಲ, ಹೌದು, ಅದು ಲಾವಬ್ರಷ್ಟ ಅಂತ ಹೆಸರು ಅದಕ್ಕೆ ನೋಡಿ. ಇಲ್ಲಿ ಇದಲ್ವಾ? ನೋಡಿ, ಇದೊಂದು ನೋಡಿ, ತಲೆಗೆ 2, ಅದಕ್ಕೆ ಇದು ಹೋಗುದು. ಹೌದು, ಅದು ಇಲ್ಲಿ ಅದು ಫಿಲಿಪೈನ್ಸ್ ಇಂದ, ಅದು ವೆರಿಗೇಟೆಡ್ ಪೈನಾಪಲ್ ಫಿಲಿಪೈನ್ಸ್ ನೋಡಿ. ಇಲ್ಲೊಂದು ಮಾವು ಇದೆ ನೋಡಿ. ಇದೊಂದು ನೋಡಿ, ಇಲ್ಲೊಂದು ಮಾವು ಉಂಟು ನಿಮಗೆ. ಇಲ್ಲಿ ಇವರದ್ದು ಸೇಲಿಗೆ ಮಾಡಿರುವಂತಹ ನರ್ಸರಿ ನೋಡಿ. ನೋಡಿ, ಇದೊಂದು ಮಾವು ನೋಡಿ. ಅದು ಮಾವಿದ್ದ ಸರ್? ನಾನು ಹೂವಿನ ಗಿಡ ಅಂತ ಭಾವಿಸಿದೆ. ಅಲ್ಲ, ಮಾವು ನೋಡಿ, ಪರಿಮಳ ನೋಡಿ. ಓ ನೋಡಿ, ಇದು ಎಷ್ಟು ಸಪರ ಎಲೆ ನೋಡಿ ವೀಕ್ಷಕರೇ. ಯಾವ್ದು ಸರ್ ಇದು? ಆಫ್ರಿಕನ್ ವೆರೈಟಿ ಇದು. ಆಫ್ರಿಕನ್ ಅಲ್ವಾ? ಇದು ಎಷ್ಟು ವರ್ಷ ಸರ್ ತಂದು ನೀವು? 4-5 ವರ್ಷ ಆಯ್ತು. ಆಗಿದೆ ಇದರಲ್ಲಿ? ಇಲ್ಲ, ಆಗ್ಲಿಲ್ಲ. ಸ್ವಲ್ಪ ಬೆಳಿಬೇಕಾಗ್ಬಹುದು, ಎಂತ ಗೊತ್ತಿಲ್ಲ ಅದೆಂತ. ಅಲ್ಲ, ಇದರದ್ದು ಹಣ್ಣು ಆಗ್ಲಿಲ್ಲ. ಇದು ಎಲೆ ನೋಡುವಾಗಲೇ ಇದರ ಎಂತ ಪರಿಮಳ ಉಂಟು ಎಲೆ. ಓಹ್ ನೋಡಿ, ಇದು ಎಂತ? ಇದು ಒಂದು ಗಿಡ, ಇದು ನಿಂಬೆ. ಇದು ನೋಡಿ, ಇಲ್ಲಿ ಕಾಯಿ ಉಂಟಲ್ಲ, ಇದು ಇದಕ್ಕೆ ಇರುವಂತದ್ದು ಎಂತದ್ದು, ಚಿತ್ರಾನ್ನ ಅದಕ್ಕೆಲ್ಲ ಮಾಡ್ಲಿಕ್ಕೆ ಇರುವಂತದ್ದು. ಕಟ್ ಮಾಡುವಾಗ ನಿಮಗೆ ಒಳಗಿಂದ ಪಲ್ಪಿನ ಹಾಗೆ ಹೊರಗೆ ಬರ್ತದೆ, ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಇರುವಂತದ್ದು ನೋಡಿ.
ಇವರು ಖಾಲಿ ಪೈನಾಪಲ್ದೇ ಒಂದು ದೊಡ್ಡ ಇದು ಕಲೆಕ್ಟ್ ಮಾಡಿದ್ದಾರೆ ವೀಕ್ಷಕರೇ. ಎಷ್ಟು ನಾವು ನೋಡಿಲ್ಲ ವೆರೈಟಿ ಇದೆ ಅಂತ. ಇದು ನೋಡಿ ಒಂದು ಓಟೆ ಹುಳಿ, ಇದು ನಮ್ಮ ದೇಶದಲ್ಲ, ಇದು ಥೈಲ್ಯಾಂಡ್ ಇದೆಲ್ಲ ಇದು ಕೆಳಗೆ ಬರುವಂತದ್ದೆಲ್ಲ, ಮೇಲೆ ಹೋಗುದಲ್ಲ, ಎಲ್ಲ ಕೆಳಗೆ ಬರುವಂತದ್ದು. ಈ ಮರ ಹಾಗೆ ಕೆಳಗೆ ಬರುದಲ್ಲ, ಹೌದೌದು, ಈ ಜಂತಿ ಹಾಗೆ ಬಳ್ಳಿ ಹಾಗೆ ಬರ್ತದೆ. ಬಳ್ಳಿಗೆ ಇಳಿಯುವಂತದ್ದೆಲ್ಲ ಆಗಿದೆ ಸರ್ ಇದರಲ್ಲಿ? ಇಲ್ಲ ಆಗ್ಲಿಲ್ಲ ಅಲ್ವಾ? ಅದಕ್ಕೆ ಅದನ್ನು ಎತ್ತರಲ್ಲಿ ಇಟ್ಟಿದ್ದೀರಿ? ಎತ್ತರ ಇಳಿಬೇಕಷ್ಟೇ. ಇದೆಲ್ಲ ಈಗ ಗಿಡ ತಯಾರಾಗುವಂತದ್ದು ಇಲ್ಲಿ. ಈಗ ನೋಡಿ ನಾವೆಲ್ಲ ತಯಾರು ಮಾಡ್ತಾ ಇರುವಂತದ್ದು ಇಲ್ಲಿ. ನೋಡಿ ಇಲ್ಲೊಂದು ಪೈನಾಪಲ್ ನೋಡಿ, ಸಣ್ಣದು. ನಿಮಗೆ ದೊಡ್ಡ ಪೈನಾಪಲ್ ಅಲ್ಲಿ ನೋಡಿ, ಇಲ್ಲಿ ಸಣ್ಣದು ನೋಡಿ ಇಲ್ಲಿ. ಇದಲ್ಲ ಎಲ್ಲ ಗಿಡ ತಯಾರು ಮಾಡ್ತಾ ಇರುವಂತದ್ದೆಲ್ಲ. ಇದರ ಪಾಲಿ ಹೌಸ್ ನ ಒಳಗೆ ಇದೆಂತ ಸರ್ ಇಲ್ಲಿ? ಆರೆಂಜ್? ಅದು ಕಿತ್ತಾಳೆ ಒಂದು ಟೈಪ್. ನೋಡಿ ಅಲ್ಲೆಲ್ಲ ಮಾವು ನೋಡಿ ಚಟ್ಟಿಯಲ್ಲಿ. ಯಾವ್ದು ಮಾವು ಸರ್? ಅದು ಇಂಡೋನೇಷ್ಯಾದ ವೆರೈಟಿ ಒಂದು ಅಂತ ಗೊತ್ತಿಲ್ಲ. ಅಲ್ಲಿಂದ ನನಗೆ ಒಬ್ಬ ಸಾಯನು ಕಳಿಸಿಕೊಟ್ಟದ್ದು. ನೀವು ಕಸಿ ಕಟ್ಟಿದಲ್ಲ? ಹೌದೌದು. ನೋಡಿ ಇಲ್ಲಿ ಕಿತ್ತಾಳೆ ನೋಡಿ ವೀಕ್ಷಕರೇ. ನೋಡಿ ನಿಮಗೆ ಕ್ಯಾನ್ಗಳು ಬಕೆಟ್ಗಳು ಎಷ್ಟು ಬೇಕು ಸರ್? ಬೇಕೆಂತ ಮಾಡಿ ಎಲ್ಲ ಡ್ರಮ್ಗಳಲ್ಲಿ ಹಾಕಿದ್ದೀರಿ. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ವೀಕ್ಷಕರೇ. ಇಲ್ಲೊಂದು ಮಾವು ನೋಡಿ, ಅಲ್ಲಿ ಒಂದು ತುಂಬಾ ಉಂಟು ನೋಡಿ. ಇಲ್ಲೊಂದು ಚಟ್ಟಿಯಲ್ಲಿ ಡ್ರಮ್ ಅಲ್ಲಿ ನೋಡಿ, ಅಲ್ಲಿ ನೋಡಿ ಮಾವು ಕಾಣ್ತದೆ ಅಲ್ಲಿಂದ ನೋಡಿ, ಅಲ್ಲಿ ಮೇಲೆ ಕಾಣುದು. ಅಲ್ಲಿ ಕಾಣುದು ನೋಡಿ. ಹೌದೌದೌದೌದು ನೋಡಿ ವೀಕ್ಷಕರೇ. ಯಾವ ಮಾವು ಸರ್ ಅದು? ಅದು ನಾನು ಕೇರಳದಿಂದ ತಂದದ್ದು. ಅದು ವೆರೈಟಿ ಹೆಸರು ಗೊತ್ತಿಲ್ಲ ಅದು. ಅಲ್ವಾ? ತುಂಬಾ ಆಗಿದೆ ಅಲ್ವಾ? ತುಂಬಾ ಆಗಿದೆ ಅದು. ಅದು ಹೇಗಿದೆ ಸ್ವೀಟ್ ಎಲ್ಲ? ಸ್ವೀಟ್ ಹಣ್ಣು ಆಗ್ಲಿಲ್ಲ ಇನ್ನು ಸರ್. ಹೊಸ ಇದುವಾ? ಹೊಸ ವೆರೈಟಿ. ನೋಡಿ ವೀಕ್ಷಕರೇ, ಈಚೆ ಸಹ ಇವತ್ತು ಡೆಕೋರೇಟ್ ಮಾಡುವಂತ ಹೂವಿನ ಇದು ಗಿಡಗಳು ಇವೆ ನೋಡಿ. ನೋಡಿ ಇಲ್ಲಿ ಸಹ ಪೈನಾಪಲ್ ಹಣ್ಣಾಗಿದೆ ನೋಡಿ. ಇದು ಸಪೋರ್ಟ್ ಇದಲ್ವಾ ಸರ್? ಚಕೋತ ಎಲ್ಲ ಕೆಂಪು ನೋಡಿ, ಅದು ಹಣ್ಣಾಗುವ ಇಲ್ಲಿ ನೋಡಿ ಕೆಂಪು ಉಂಟು ನೋಡಿ. ಹಣ್ಣಾಗುವ ಕೆಂಪಾಗಿ ನೋಡಿ, ಅಲ್ಲಿ ಕಾಣ್ತದಲ್ಲ. ಈಗ ಅಲ್ಲಿ ನೋಡಿ ಕೆಂಪು ಕಾಣ್ತದೆ ನೋಡಿ. ಹಣ್ಣಾಗುವ ಕೆಂಪು, ಹೊರಗೆ ಮತ್ತು ಒಳಗೆಲ್ಲ ಕೆಂಪಿ ನೋಡಿ. ಅಲ್ಲೆಲ್ಲ ಕಾಣ್ತದೆ ನೋಡಿ, ಅಲ್ಲೆಲ್ಲ ಕೆಂಪಾಗಿದೆ ನೋಡಿ. ಅಲ್ಲಿ ಇದು ನಮ್ಮ ನಾರ್ಮಲ್ ಅಲ್ಲ, ಥೈಲ್ಯಾಂಡ್ ವೆರೈಟಿ. ಇದು ಚಕೋತ ಕೆಂಪಾಗ್ತದೆ ಅಲ್ಲ? ಹೌದು, ಹಣ್ಣಾಗುವ ಕೆಂಪಾಗ್ತದೆ ನೋಡಿ. ಇಲ್ಲಿ ಕೆಂಪಾದದ್ದು ನೀವು ನೋಡ್ಬೋದು ವೀಕ್ಷಕರೇ. ನೋಡಿ ಇದೊಂದು ಎಲೆ ನೋಡಿ, ಹಣ್ಣಿನ ಜಾಸ್ತಿ ಎಲೆಗೆ ಚಂದ ಹಾಕಿ ನೋಡಿ ಸರ್. ಅದು ಎಲೆಯಾ ಸರ್ ಅದು? ಹೌದು, ಸಿಸಿಎಂ ಅಂತ ಹೇಳಿ, ಸಿಸಿಎಂ ಅಂತ ಹೇಳಿ ಅದು ಎಲೆ ನೋಡಿ. ಎಷ್ಟು ದೊಡ್ಡ ಒಳಗೆ ವಾಸನೆ ಇದೆಲ್ಲ ಹಣ್ಣು ಬರ್ತದೆ. ಇದು ಸಹ ಇದೆ ಇವತ್ತು. ನೋಡಿ ದೊಡ್ಡ ದೊಡ್ಡ ನಮ್ಮಲ್ಲೆಲ್ಲ ಇಟ್ಟಿದ್ದಾರೆ. ಗುಡ್ಡಕ್ಕೆ ಹೋಗಿದೆ ನೋಡಿ. ಇವರ ನರ್ಸರಿ ಮತ್ತೆ ಇವರ ನರ್ಸರಿಯ ಒಂದು ಗಿಡ ಸಂಗ್ರಹ ಇಷ್ಟವರೆಗೆ ನೀವು ನೋಡಿದ್ರಿ. ಮುಂದೆ ಅವರ ತೋಟವನ್ನು ನಾವು ನೋಡುವ.